ಮತ್ತೇನಾದರೂ ಪ್ರಶ್ನೆ ಇದೆಯೇ? ಬಾವಿ ಬೀಗ ಹಾಕಕ್ಕಾಗ್ತದಲ್ಲ? ಬಾವಿಗೆ ಯಾಕೆ ಬೀಗ ಹಾಕ್ತಾರ? ಬಾವಿಗೆ ಬೀಗ ಹಾಕ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಮುಂದೆ ಬರ್ಲಿಕ್ಕೆ ಹುಡುಗರ ಹತ್ರ ಕೈ ಸಲ ಮಾಡಿ ಸ್ವಲ್ಪ ಮುಂದೆ ಬರ್ಲಿಕ್ಕೆ ನನ್ನ ಕರೆದ ವಿಚಾರವೇನು? ಕರೆದ ವಿಚಾರ ಉಂಟಾ? ಅಲ್ಲೇನೋ ಒಂದು ಪಾನಿ ಕಾಣುತ್ತಿದೆಯಲ್ಲ, ಅದು ಯಾವ ಪಾನಿ? ಓ
ನಾನು ಯಾವುದು ಎಂಬುದಾಗಿ ಕೇಳ್ತಾ ಇದ್ರಲ್ಲ. ಹೇಳ್ತೇನೆ ಕೇಳಿ. ಈ ಹಿಂದೆ ಗುರುಗಳು ಹೇಳಿದ ಪಾಠದಲ್ಲಿ ಬರುವ ಹಯಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡಿದ್ದೀರೋ? ಹಯಶಾಸ್ತ್ರ ಹಯಶಾಸ್ತ್ರ ಹೌದು, ಅದೇ ಪಾಠದಲ್ಲಿ ಬರುವ ಅದನ್ನ ಹೋಲುವ ಪಶುವಂತೆ ತೋರುತ್ತಾ ಇದೆ. ಯಾವುದೋ ಭೂಮಿ ಉತ್ಪಾದಕನ ಹಯದಂತೆ ಗೋಚರಿಸುತ್ತಾ ಇದೆ. ಬಾಲಕರೇ, ನಿಮ್ಮಲ್ಲಿ ನೋಡುವ ತವಕ ಉಂಟಾ? ನಮ್ಮ ಆಶ್ರಮದಲ್ಲಿಲ್ಲ. ಈ ವನದ ಹೊಣೆಗಾರಿಕೆ ನಮ್ಮದು. ಹಾಗಾಗಿ ಬನ್ನಿ ಅತ್ತ ಸಾಗೋಣ.
ಲೇಖನ ತೋರುತ್ತಾ ಇದೆ. ಅದನ್ನ ತೆಗೆದುಕೊಂಡು ಬನ್ನಿ. ಓದಿ ಹೇಳು. ಸರಿಯಾಗಿ ಓದ. ನೀ ಕಿತಾಪತಿನೇ. ಓದ, ಸರಿಯಾಗಿ ಓದ. ನಂಗೆ ಓದಕ್ ಬರ್ತಿದ್ರಂತೆ ನಾವು ಒಂದೊಂದ್ ತರಗತಿಯಲ್ಲಿ 5 ವರ್ಷ ಅಭ್ಯಾಸ ಮಾಡ್ಬೇಕಿತ್ತಲ್ಲ. ಓಹೋ, ಹಾಗಾದ್ರೆ ನಿಮಗೆ ಓದಕ್ ಬರೋದಿಲ್ಲ. ಸರಿ, ನಾನೇ ಓದ್ತೇನೆ. ರಾಮ ತುರಗ ಮೇಧವ ಮಾಡ್ಪನು ಪರಮ ವಿಕ್ರಮಿಗಳು ಹಯವನ್ನು ಬಂಧಿಸ ಪರಮ ವಿಕ್ರಮಿಗಳು ಹಯವನ್ನು ಬಂಧಿಸಿ ಗುರುವನ್ನು ಕೊಡಬಹುದು. ಲೇಖನದಲ್ಲಿ ಪ್ರಥಮವಾಗಿ ಬರೆದದ್ದೇನು? ಸ್ವಸ್ತಿ ಶ್ರೀ ಅಂದರೆ ಶುಭ ಸೂಚಕದ ಸಂಕೇತ. ಬರೆದ ವಿಚಾರವೇನು? ಸಾಕೇತು ಕುಲದ ಅಧಿಕಾರಿಯಾಗಿರುವಂತಹ ಸೂರ್ಯವಂಶ ಪ್ರದೀಪನಾಗಿರುವಂತಹ ಶ್ರೀರಾಮಚಂದ್ರನು ರಾವಣ ಕುಂಭಕರ್ಣಾದಿಗಳರನ್ನು ಕೊಂದಿದ್ದರಿಂದ ಬಂದ ಬ್ರಹ್ಮಹತ್ಯ ದೋಷದ ಪರಿಹಾರಕ್ಕಾಗಿ ಅಶ್ವಮೇಧದ ಯಾಗದ ತುರಗವಂತೆ ಇದು. ಬಲವುಳ್ಳವರು ಕಟ್ಟಿ ಕಾಲಾಡಬೇಕಂತೆ, ಬಲಹೀನರಾದವರು ಕಪ್ಪವನ್ನ ಕೊಟ್ಟು ಶರಣಾಗಬೇಕಂತೆ. ಹಾಗಾಗಿ ಮಾರಿದ ಪೌರುಷ ರಾಮಗೆ ಎಂದು ಹೇಳಿದ್ದು. ನಮ್ಮ ಪೌರುಷ ಪರಾಕ್ರಮ ಏನೆಂಬುದನ್ನು ಅವರಿಗೆ ತೋರಿಸೋಣ. ಆತುರವನ್ನ ಬಂಧಿಸಿ ನೋಡೋಣ. ಬೇಕೇ ಬೇಕು. ಇದು ಲವನ ಆಜ್ಞೆ. ಹಾಗಾಗಿ ಅದನ್ನ ಬಂಧಿಸಿ